ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್ಡ್. ಮೆಜೆಸ್ಟಿಕ್ ಕಂಪ್ಲೀಟ್ಸ್ 22 ಇಯರ್ಸ್. ಮೆಜೆಸ್ಟಿಕ್ ಅವಕಾಶ ಕೇಳಲು ಅಂದು ಗಣೇಶ್ ಬೈಕ್ ಏರಿದ್ದರು. ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್. ಅಸಂಖ್ಯಾತ ಅಭಿಮಾನಿಗಳ ಡಿ ಬಾಸ್ ಆಗಿ ಮೆರೆಯುತ್ತಿದ್ದಾರೆ. ತೂಗುದೀಪ ಶ್ರೀನಿವಾಸ್ ಮಗನಾದರೂ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಲೈಟ್ ಬಾಯ್ ಆಗಿ ಚಿತ್ರರಂಗಕ್ಕೆ ಬಂದ ದರ್ಶನ್ ಬಳಿಕ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಲು ಆರಂಭಿಸಿದರು. ಮೆಜೆಸ್ಟಿಕ್ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿ ದರ್ಶನ್ ಸಕ್ಸಸ್ ಕಂಡರು. ಬಳಿಕ ಹಿಂತಿರುಗಿ ನೋಡಲಿಲ್ಲ. ಆ ಸಿನಿಮಾ ತೆರೆಕಂಡು ಇದೀಗ 22 ವರ್ಷಗಳಾಗಿದೆ. ಅಭಿಮಾನಿಗಳು ಮತ್ತೊಮ್ಮೆ ಕಲ್ಟ್ ಕ್ಲಾಸಿಕ್ ಮೆಜೆಸ್ಟಿಕ್ ಸಿನಿಮಾ ನೆನಪಿಸಿಕೊಳ್ಳುತ್ತಿದ್ದಾರೆ. 2002 ಫೆಬ್ರವರಿ 8ರಂದು ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತೆರೆಕಂಡಿತ್ತು. ಚಿತ್ರದಲ್ಲಿ ರೌಡಿ ದಾಸನ ಪಾತ್ರದಲ್ಲಿ ದರ್ಶನ್ ಅಬ್ಬರಿಸಿದ್ದರು. ರೌಡಿಸಂ ಕಥೆಯಲ್ಲಿ ಒಂದು ಲವ್ ಸ್ಟೋರಿ ತಂದು ಪಿ.ಎನ್. ಸತ್ಯ ಸಿನಿಮಾ ನಿರ್ದೇಶನ ಮಾಡಿದ್ದರು. ಎಂ.ಜಿ. ರಾಮಮೂರ್ತಿ ಹಾಗೂ ಭಾಮಾ ಹರೀಶ್ ಸಿನಿಮಾ ನಿರ್ಮಿಸಿದ್ದರು. ಅಣಜಿ ನಾಗರಾಜ್ ಛಾಯಾಗ್ರಹಣ, ಸಾಧುಕೋಕಿಲ ಸಂಗೀತ ಚಿತ್ರಕ್ಕಿತ್ತು. ನಾನೇ ನಾನೇ ರಾಜಾಧಿರಾಜ ಎಂದೆಂದಿಗೂ ಎಂದು ಹಾಡುತ್ತಾ ಬಂದ ದರ್ಶನ್ ಮುಂದೆ ನಿಜವಾಗಿಯೂ ಅಭಿಮಾನಿಗಳ ಹೃದಯ ಸಿಂಹಾಸನ ಏರಿದರು. ಅಂದಹಾಗೆ ದರ್ಶನ್ಗೆ ಮೆಜೆಸ್ಟಿಕ್ ಸಿನಿಮಾ ಅವಕಾಶ ಸಿಕ್ಕಿದ್ದು ಅಷ್ಟು ಸುಲಭ ಅಲ್ಲ. ಒಳ್ಳೆ ಕೆಲಸಕ್ಕೆ ಸಾಕಷ್ಟು ಜನ ತಾನಾಗಿಯೇ ಸಹಾಯಕ್ಕೆ ಬರುತ್ತಾರಂತೆ. ಅದೇ ರೀತಿ ಅಂದು ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಟಿಸುವಂತಾಗಲು ಹಲವರು ಜೊತೆಗಿದ್ದರು. ಅಣಜಿ ನಾಗರಾಜ್ ಅಂತಹವರಲ್ಲಿ ಒಬ್ಬರು. ಈ ವಿಚಾರವನ್ನು ಸ್ವತಃ ದರ್ಶನ್ ಕೂಡ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ಜನುಮದ ಜೋಡಿ ಸಮಯದಿಂದಲೂ ದರ್ಶನ್ ಅಣಜಿ ನಾಗರಾಜ್ ಆತ್ಮೀಯ ಸ್ನೇಹಿತರಾಗಿದ್ದರು. ಮೆಜೆಸ್ಟಿಕ್ ಚಿತ್ರಕ್ಕೆ ನಾಯಕನ ಹುಡುಕಾಟದಲ್ಲಿದ್ದಾಗ ದರ್ಶನ್ ಹೆಸರನ್ನು ಅಣಜಿ ನಾಗರಾಜ್ ಸೂಚಿಸಿದ್ದರು. 2 ವರ್ಷಗಳ ಹಿಂದೆ ಮೆಜೆಸ್ಟಿಕ್ ಸಿನಿಮಾ ರೀ-ರಿಲೀಸ್ ವೇಳೆ ನಡೆದ ಸಂದರ್ಶನದಲ್ಲಿ ದರ್ಶನ್ ಈ ಬಗ್ಗೆ ಮಾತನಾಡಿದ್ದರು. ಅಣಜಿದು ಒಂದು ದಿನ ಫೋನ್ ಬಂದು ನನಗೆ ಎಲ್ಲಿದ್ದೀಯಾ ಅಂತ ಕೇಳಿದ್ರು. ಆಗ ನಾನು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದೆ. ಚಿತ್ರೀಕರಣದಲ್ಲಿ ಇದ್ದೀನಿ ಎಂದೆ. ಪ್ರಕೃತಿ ಲಾಡ್ಜ್ಗೆ ಹೋಗಿ ಪಿ.ಎನ್. ಸತ್ಯ ಅವರನ್ನು ಭೇಟಿಯಾಗಲು ಹೇಳಿದರು. ನನಗೆ ಬೆಂಗಳೂರು ಹೊಸದು, ಅಡ್ರೆಸ್ ಗೊತ್ತಿರಲಿಲ್ಲ. ಸರಿ ಹೋಗುತ್ತೇನೆ ಎಂದೆ. ಬ್ರೇಕ್ ಸಮಯದಲ್ಲಿ ಹೋಗಬೇಕಿತ್ತು. ನನ್ನ ಬಳಿ ಯಾವುದೇ ಗಾಡಿ ಇರಲಿಲ್ಲ. ಆಗ ಗಣಿ ಹತ್ತಿರ ಒಂದು ಸುಜುಕಿ ಸಮುರಾಯ್ ಬೈಕ್ ಇತ್ತು. ಈ ರೀತಿ ಅವಕಾಶ ಕೇಳೋಕೆ ಹೋಗಬೇಕು ಎಂದೆ. ನನ್ನ ಗಾಡಿ ತಗೊಂಡು ಹೋಗು ಅಂದ. ಗಾಡಿ ತಗೊಂಡು ಹೋಗಿ ಪಿ.ಎನ್. ಸತ್ಯ ಅವರನ್ನು ಭೇಟಿ ಮಾಡಿದ್ದೆ. ನಿರ್ದೇಶಕರು ಸರಿ ದರ್ಶನ್, ನನ್ನದ್ದೇನೂ ಇಲ್ಲ, ನಿರ್ಮಾಪಕರು ಒಪ್ಪಬೇಕು ಅಂದರು. ಸಂಜೆ ಬನ್ನಿ ಅಂದರು. ಸಂಜೆ ಹೋಗಿ ಭೇಟಿ ಮಾಡಿದೆ. ರಮೇಶ್ ಅವರು ಮೊದಲು ಮೆಜೆಸ್ಟಿಕ್ ಚಿತ್ರಕ್ಕೆ ನಾನು ಸೂಕ್ತ ಎಂದು ಒಪ್ಪಿಕೊಂಡರು. ಅಲ್ಲಿಂದ ಮೆಜೆಸ್ಟಿಕ್ ಸಿನಿಮಾ ಶುರುವಾಯಿತು ಎಂದು ದರ್ಶನ್ ಹೇಳಿದ್ದರು. ಅಂದಾಜು 40-50 ಲಕ್ಷ ಬಂಡವಾಳದಲ್ಲಿ ನಿರ್ಮಾಣವಾಗಿದ್ದ ಮೆಜೆಸ್ಟಿಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಶತದಿನೋತ್ಸವ ಪ್ರದರ್ಶನ ಕಂಡು ಸಂಚಲನ ಸೃಷ್ಟಿಸಿತು. ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗಿತ್ತು. ಅಭಿಮಾನಿಗಳು ಅಂದಿನಿಂದಲೇ ದರ್ಶನ್ ಅವರನ್ನು ದಾಸ ಎಂದು ಕರೆಯಲು ಆರಂಭಿಸಿದರು. ಸದ್ಯ 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹೀರೋ ಆಗಿ ದರ್ಶನ್ ನಟಿಸಿ ಗೆದ್ದಿದ್ದಾರೆ. ಈ ಹಾದಿಯಲ್ಲಿ ಸಾಕಷ್ಟು ಏಳುಬೀಳು ಕಂಡಿದ್ದಾರೆ. ಇತ್ತೀಚೆಗೆ ಕಾಟೇರ ಸಿನಿಮಾ ಮೂಲಕ ಮತ್ತೆ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಿಗೆ.